ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ವಿವಾದ ಇಡೀ ದೇಶದಾದ್ಯಂತ ಕೋಲಾಹಲ ಎಬ್ಬಿಸಿದ ಬೆನ್ನಲ್ಲೇ ಇದು ಕೋಟ್ಯಾಂತರ ಭಕ್ತರ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿತ್ತು. ಈ ಬೆನ್ನಲ್ಲೇ ಎಚ್ಚೆತ್ತಂತಹ ರಾಜ್ಯ ಸರ್ಕಾರ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ದೇವಾಲಯಗಳಿಗೆ ಹಲವು ಸೂಚನೆಗಳನ್ನು ಕೊಟ್ಟಿದೆ. ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ತಿರುಪತಿ ಲಡ್ಡು ವಿವಾದ, ಎಚ್ಚೆತ್ತ ರಾಜ್ಯ ಸರ್ಕಾರ. ರಾಜ್ಯದ ಸುಪ್ರಸಿದ್ಧ 15 ದೇವಸ್ಥಾನಗಳಿಗೆ ಗೈಡ್ಲೈನ್ಸ್. ತಿರುಪತಿ ಲಡ್ಡು ಕಲಬೆರಕೆ ತುಪ್ಪ ಬಳಕೆ ವಿವಾದ ಜೋರಾದ ಬೆನ್ನಲ್ಲೇ ರಾಜ್ಯದಲ್ಲಿ ಮುಜರಾಯಿ ಇಲಾಖೆ ಅಲರ್ಟ್ ಆಗಿದೆ. ರಾಜ್ಯದ ಎಲ್ಲ ದೇವಸ್ಥಾನಗಳಲ್ಲಿ ನಂದಿನಿ ತುಪ್ಪವನ್ನೇ ಬಳಸಬೇಕು ಅಂತ ಆದೇಶ ಮಾಡಿದೆ. ಪ್ರಸಾದವನ್ನ ಟೆಸ್ಟ್ ಮಾಡಬೇಕು ಅಂತ ಸೂಚಿಸಿದೆ. ಈಗ ಮುಜರಾಯಿ ಇಲಾಖೆಯಿಂದ ಮತ್ತೊಂದು ಗೈಡ್ಲೈನ್ಸ್ ಬಿಡುಗಡೆಯಾಗಿದೆ. ರಾಜ್ಯದಲ್ಲಿ ಸುಪ್ರಸಿದ್ಧ 15 ದೇವಸ್ಥಾನಗಳಿಗೆ ಮಾರ್ಗಸೂಚಿಗಳನ್ನ ನೀಡಿದೆ. ಪ್ರತಿದಿನ ಲಡ್ಡು ಮತ್ತು ಸಿಹಿ ಪೊಂಗಲ್ ವಿತರಣೆ ಮಾಡುವ ದೇವಸ್ಥಾನಗಳು ಕಡ್ಡಾಯವಾಗಿ ಮಾರ್ಗಸೂಚಿಗಳನ್ನು ಅನುಸರಿಸಬೇಕಾಗಿದೆ. ಪ್ರಸಾದದ ತಯಾರಿಕೆ ಗುಣಮಟ್ಟ, ಪ್ರಸಾದದ ತಯಾರಿಕೆ ಕೇಂದ್ರದ ಸ್ವಚ್ಛತೆಗೆ ಸಂಬಂಧಿಸಿದ್ದಾಗಿದೆ. ಹೀಗಾಗಿ ರಾಜ್ಯದ 15 ದೇವಸ್ಥಾನಗಳಿಗೆ ಹೊಸ ಗೈಡ್ಲೈನ್ಸ್ ಕೊಟ್ಟಿದೆ. ಆ ಗೈಡ್ಲೈನ್ಸ್ ಯಾವುದು ಅಂತ ನೋಡೋದಾದ್ರೆ, ಸುಪ್ರಸಿದ್ಧ ದೇವಸ್ಥಾನಗಳಿಗೆ ಗೈಡ್ಲೈನ್ಸ್. ಚಾಮುಂಡೇಶ್ವರಿ ದೇವಸ್ಥಾನ ಮೈಸೂರು, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ದಕ್ಷಿಣ ಕನ್ನಡ, ದುರ್ಗಾಪರಮೇಶ್ವರಿ ಕಟೀಲು, ಚಿಕ್ಕ ತಿರುಪತಿ ಕೋಲಾರ, ಮಂದಾರ್ತಿ ದೇವಾಲಯ ಉಡುಪಿ, ಘಾಟಿ ಸುಬ್ರಹ್ಮಣ್ಯ ದೊಡ್ಡಬಳ್ಳಾಪುರ, ಮಲೆಮಹದೇಶ್ವರ ದೇವಸ್ಥಾನ ಚಾಮರಾಜನಗರ, ರಂಗನಾಥಸ್ವಾಮಿ ದೇವಸ್ಥಾನ ಶ್ರೀರಂಗಪಟ್ಟಣ, ನಿಮಿಷಾಂಬ ದೇವಸ್ಥಾನ ಶ್ರೀರಂಗಪಟ್ಟಣ, ನಂಜುಂಡೇಶ್ವರ ದೇವಸ್ಥಾನ ನಂಜನಗೂಡು, ಸವದತ್ತಿ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಬೆಳಗಾವಿ, ದೊಡ್ಡ ಗಣಪತಿ ದೇವಸ್ಥಾನ ಬಸವನಗುಡಿ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮಲ್ಲೇಶ್ವರ. ಇನ್ನು ರಾಜ್ಯದ 15 ಸುಪ್ರಸಿದ್ಧ ದೇವಸ್ಥಾನಗಳಿಗೆ ಮುಜರಾಯಿ ಇಲಾಖೆ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದೆ. ಏನ್ ಮಾರ್ಗಸೂಚಿ ಅಂತ ನೋಡೋದಾದ್ರೆ, ಪ್ರತಿದಿನ ಪ್ರಸಾದಕ್ಕೆ ಬಳಸುವ ಪದಾರ್ಥಗಳ ಟೆಸ್ಟ್ ಕಡ್ಡಾಯ. ಗುಣಮಟ್ಟ ಪರೀಕ್ಷಿಸಿ ಆರೋಗ್ಯಾಧಿಕಾರಿಗಳಿಂದ ಸರ್ಟಿಫಿಕೇಟ್ ಪಡಿಬೇಕು. ಬಳಸುವ ತುಪ್ಪದ ಗುಣಮಟ್ಟ ಖಚಿತಪಡಿಸಿಕೊಳ್ಬೇಕು. ಕಡಲೆ ಹಿಟ್ಟು, ಬೆಲ್ಲ, ಸಕ್ಕರೆ, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಟೆಸ್ಟ್ ಕಡ್ಡಾಯ. ಪ್ರಸಾದ ತಯಾರಿಕಾ ಕೇಂದ್ರದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು. ಉಗ್ರಾಣದಲ್ಲಿ ಆಹಾರ ಪದಾರ್ಥಗಳ ಶೇಖರಣೆಗೂ ಮುನ್ನ ಟೆಸ್ಟ್ ಕಡ್ಡಾಯ. ಕಾಲಕಾಲಕ್ಕೆ ಆಹಾರ ಪದಾರ್ಥಗಳ ಟೆಸ್ಟ್ ಅನ್ನು ಕಡ್ಡಾಯಗೊಳಿಸಲಾಗಿದೆ. ನಾವು ಪ್ರಸಾದ ಕೊಡುವ ಸಂದರ್ಭದಲ್ಲಿ ಪ್ರಸಾದವನ್ನು ತಯಾರು ಮಾಡುವಂತಹ ಕಚ್ಚಾ ವಸ್ತುಗಳೇನಿದೆ ಅವುಗಳು ಪರಿಶುದ್ಧವಾಗಿರಬೇಕು ಮತ್ತು ಅವುಗಳನ್ನು ಪರಿಶೀಲನೆ ಮಾಡಿ ಉಪಯೋಗಿಸ್ಕೊಳ್ಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ಲಾಡು ಮತ್ತು ಇತರ ಅನ್ನದಾಸೋಹ ಮಾಡುವ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ KMF ಸಂಸ್ಥೆಯಿಂದ ತಯಾರಾದಂತಹ ಪರಿಶುದ್ಧವಾದಂತಹ ತುಪ್ಪವನ್ನೇ ಉಪಯೋಗಿಸ್ಕೊಳ್ಬೇಕು ಅಂತ ಆದೇಶವನ್ನು ಮಾಡಿದ್ದೇವೆ. ಮತ್ತು ಸಾಮಗ್ರಿಗಳನ್ನು ಖರೀದಿ ಮಾಡುವ ಸಂದರ್ಭದಲ್ಲಿ ಗೋಡಂಬಿ ಇರ್ಬೋದು, ದ್ರಾಕ್ಷಿ ಇರ್ಬೋದು, ಅಥವಾ ಗೋಧಿ ಇರ್ಬೋದು, ಅಕ್ಕಿ ಇರ್ಬೋದು, ಸಕ್ಕರೆ, ಬೆಲ್ಲ ಇವುಗಳನ್ನು ಕೂಡ ಪರಿಶೀಲನೆ ಮಾಡಿಕೊಳ್ಬೇಕು. ಮತ್ತು ಇಲ್ಲಿ ತಯಾರಾದಂತಹ ವಸ್ತುಗಳನ್ನು ಕೂಡ ಕಾಲಾನುಕಾಲಕ್ಕೆ ಕೆಮಿಕಲ್ ಅನಾಲಿಸಿಸ್ ಮತ್ತು ಫಿಸಿಕಲ್ ಅನಾಲಿಸಿಸ್, ಭೌತಿಕವಾಗಿ ಮತ್ತು ರಾಸಾಯನಿಕವಾಗಿ ಪರಿಶೀಲನೆ ಮಾಡಿ ಆ ವರದಿಯನ್ನು ಕೂಡ ಸಲ್ಲಿಸಬೇಕು ಅಂತ ಈಗ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ಕಲಬೆರಕೆ ತುಪ್ಪ ಬೆರೆಸಿರುವ ವಿಚಾರ ದೇಶದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು. ಇದು ಕೋಟ್ಯಾಂತರ ಭಕ್ತರ ಅಸಮಾಧಾನಕ್ಕೂ ಕಾರಣ ಆಗಿತ್ತು. ಈ ಬೆನ್ನಲ್ಲೇ ಎಚ್ಚೆತ್ತ ರಾಜ್ಯ ಸರ್ಕಾರ ರಾಜ್ಯ ಮುಜರಾಯಿ ವ್ಯಾಪ್ತಿಯ ದೇವಾಲಯಗಳಿಗೆ ಹೊಸ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದೆ. ಈ ನಿಯಮ ಪಾಲನೆ ಆಗುತ್ತಾ ಕಾದು ನೋಡಬೇಕು. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.